ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಯಾರಾದರೂ ಬಂದು ಒಬ್ಬ ಮಹಿಳೆಗೆ ನಿಮ್ಮ ಪತಿ ದೇಶದ ಮುಂದಿನ ಪ್ರಧಾನಿ ಆಗ್ತಾರೆ ಅಂತ ಹೇಳಿದ್ರೆ ಆಕೆ ಏನ್ ಮಾಡ್ತಾಳೆ? ಖಂಡಿತ ದೊಡ್ಡ ಸೆಲೆಬ್ರೇಷನ್ ಅಥವಾ ಪಾರ್ಟಿ ಮಾಡ್ತಾಳಲ್ವಾ? ಆದ್ರೆ 1996ರಲ್ಲಿ HD ದೇವೇಗೌಡರು ಭಾರತದ 11ನೇ ಪ್ರಧಾನಿ ಆಗ್ತಾರೆ ಅಂತ ಗೊತ್ತಾದಾಗ ಅವರ ಪತ್ನಿ ಚೆನ್ನಮ್ಮ ಅವರು ಖುಷಿ ಪಡ್ಲಿಲ್ವಂತೆ. ಬದಲಾಗಿ ಟೆನ್ಷನ್ ಮಾಡ್ಕೊಂಡ್ರು. ಸಿಎಂ ಪ್ರಧಾನ ಕಾರ್ಯದರ್ಶಿಯಾಗಿದ್ದ SS ಮೀನಾಕ್ಷಿ ಸುಂದರಂ ಅವರಿಗೆ ಊಟ ಬಡಿಸ್ತಾ ಅವರು ಹೇಳಿದ್ದು ಒಂದೇ ಮಾತು, ನಮ್ಮ ಅಧಿಕಾರ ಡೆಲ್ಲಿಯಲ್ಲಿ ಬಹಳ ದಿನ ಇರಲ್ಲ, ನೀನು ನಿನ್ನ ಫ್ಯಾಮಿಲಿನ ಕರ್ಕೊಂಡು ಅಲ್ಲಿಗೆ ಬರಬೇಡ, ನಾವು ಕೂಡ ಕೇವಲ ಒಂದು ಸೂಟ್ ಕೇಸ್ ಅನ್ನಷ್ಟೇ ತಗೊಂಡು ಹೋಗ್ತೀವಿ ಅಂತ. ಇದು ಸುಮ್ಮನೆ ಹೇಳಿದ ಡೈಲಾಗ್ ಅಲ್ಲ ಸ್ನೇಹಿತರೆ, ಇದೊಂದು ಪರ್ಫೆಕ್ಟ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್. ಅವರು ಹೇಳಿದ ಹಾಗೆ ಕೇವಲ 10 ತಿಂಗಳಲ್ಲಿ ದೇವೇಗೌಡರ ಸರ್ಕಾರ ಬಿದ್ದು ಹೋಯ್ತು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇರೋದು ಚೆನ್ನಮ್ಮ ದೇವೇಗೌಡರ ಬಗ್ಗೆ. ಚೆನ್ನಮ್ಮ ಹುಟ್ಟಿದ್ದು 1930ರ ಸುಮಾರಿಗೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಅನ್ನೋ ಒಂದು ಹಳ್ಳಿಯಲ್ಲಿ. ಇದೊಂದು ಸಾಂಪ್ರದಾಯಿಕ ಒಕ್ಕಲಿಗ ಕೃಷಿ ಕುಟುಂಬ. ಅವರ ತಂದೆ ಪಟೇಲ್ ದೇವೇಗೌಡರು ಆ ಊರಿನ ಪ್ರಭಾವಿ ಗೌಡರಾಗಿದ್ರು. ಇನ್ನು ಅವರ ಮನೆ ದೇವರು ಶ್ರೀ ಚೆನ್ನಂಬಿಕಾ ದೇವಿ, ಅದರ ಹೆಸರನ್ನೇ ಇವರಿಗೆ ಇಡಲಾಗಿತ್ತು. ಇನ್ನು ಆ ಕಾಲದ ಹಳ್ಳಿ ಸಂಪ್ರದಾಯದಂತೆ ಚೆನ್ನಮ್ಮ ಅವರಿಗೆ ಜಾಸ್ತಿ ಓದಕ್ಕಾಗ್ಲಿಲ್ಲ. ಲೋವರ್ ಸೆಕೆಂಡರಿ ಮುಗಿಯುವಷ್ಟರಲ್ಲಿ ಮನೆಗೆ ಮತ್ತು ಮದುವೆಗೆ ಅವರನ್ನ ರೆಡಿ ಮಾಡಲಾಗಿತ್ತು. ಇನ್ನು ಮೇ 25, 1954 ಕೇವಲ 17 ವರ್ಷದ ಚೆನ್ನಮ್ಮ ಅವರ ಮದುವೆ 21 ವರ್ಷದ ಹರದನಹಳ್ಳಿ ದೊಡ್ಡೇಗೌಡ ಅಂದ್ರೆ HD ದೇವೇಗೌಡರ ಜೊತೆ ನಡೆಯುತ್ತೆ. ಆ ಟೈಮ್ನಲ್ಲಿ ದೇವೇಗೌಡರು ಹಾಸನದ LV ಪಾಲಿಟೆಕ್ನಿಕ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾವನ್ನ ಮುಗಿಸಿ ಸೇಫ್ ಆಗಿದ್ದ ಸರ್ಕಾರಿ ಕೆಲಸ ಬೇಡ ಅಂತ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾಗಿದ್ರು. ಚೆನ್ನಮ್ಮ ಅವರು ಯಾವತ್ತೂ ಎಲೆಕ್ಷನ್ಗೆ ನಿಂತಿಲ್ಲ, ಆದ್ರೆ ದೇವೇಗೌಡರ ಪೊಲಿಟಿಕಲ್ ಎಂಪೈರ್ ನಿಂತಿದ್ದೆ ಇವರ ವಿವೇಚನೆ ಮೇಲೆ. ಇನ್ನು ಮದುವೆ ಆದ್ಮೇಲೆ ದೇವೇಗೌಡರಿಗೆ ಒಂದು ಸಿವಿಲ್ ಕಾಂಟ್ರಾಕ್ಟ್ ಅನ್ನ ತಗೊಳಕ್ಕೆ 22,000 ರೂಪಾಯಿ ಡೆಪಾಸಿಟ್ ಬೇಕಾಗುತ್ತೆ. ಆಗ ಚೆನ್ನಮ್ಮ ಅವರು ತಮ್ಮ ತವರು ಮನೆಗೂ ಸಹ ಹೇಳದೆ ತಮ್ಮ ಮೈ ಮೇಲಿದ್ದ ಅಷ್ಟೂ ಚಿನ್ನದ ಒಡವೆಗಳನ್ನ ಅಡವಿಟ್ಟು ಆ ಹಣವನ್ನ ಕೊಡ್ತಾರೆ. ಮುಂದಿನ 9 ವರ್ಷಗಳ ಕಾಲ ಆ ಸಾಲ ತೀರೋವರೆಗೆ ಅವರು ಮದುವೆ ಸಮಾರಂಭಗಳಿಗೂ ಕೇವಲ ಗಾಜಿನ ಬಳಿಗೆನೆ ಹಾಕೊಂಡು ಹೋಗ್ತಾ ಇದ್ರಂತೆ. ಇನ್ನು ದೇವೇಗೌಡರು 1962ರಲ್ಲಿ MLA ಆಗಿ 1975ರಿಂದ 1977 ಎಮರ್ಜೆನ್ಸಿ ಟೈಮ್ನಲ್ಲಿ ಜೈಲಿಗೆ ಹೋಗಿ ರಾಜಕೀಯದಲ್ಲಿ ಬ್ಯುಸಿ ಆದಾಗ 6 ಮಕ್ಕಳನ್ನ ನೋಡ್ಕೊಂಡಿದ್ದು ಇದೇ ಚೆನ್ನಮ್ಮ. 1972ರಲ್ಲಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾದಾಗ ಮನೆಗೆ ಬರ್ತಾಗಿದ್ದ 100 ಟಿಕೆಟ್ ಆಕಾಂಕ್ಷಿಗಳಿಗೆ ಕಾರ್ಯಕರ್ತರಿಗೆ ದಿನಾಲೂ ಅಡುಗೆ ಮಾಡಿ ಬಡಿಸ್ತಾಗಿದ್ರಂತೆ. ಅದಕ್ಕೆ ಅವರಿಗೆ ಅನ್ನಪೂರ್ಣ ಅನ್ನೋ ಹೆಸರು ಬಂತು. ಇನ್ನು JDS ಪಾರ್ಟಿಗೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಇದು ದೊಡ್ಡ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿಕೊಡ್ತು. 2020ರ ರಾಜ್ಯಸಭಾ ಅಫಿಡವಿಟ್ ನ ಪ್ರಕಾರ ಅವರ ಟೋಟಲ್ ನೆಟ್ವರ್ತ್ ಸುಮಾರು 7,52 ಲಕ್ಷ ರೂಪಾಯಿ. ಅದರಲ್ಲಿ 2,14 ಲಕ್ಷ ರೂಪಾಯಿ ಚರ ಆಸ್ತಿ ಇದೆ ಮತ್ತು 5,38 ಲಕ್ಷ ರೂಪಾಯಿ ಸ್ಥಿರ ಆಸ್ತಿ ಇದೆ. ಇನ್ನು ಪದ್ಮನಾಭ ನಗರದಲ್ಲಿ 2,40 ಲಕ್ಷ ಮೌಲ್ಯದ ಮನೆಗಿದೆ. ಹಾಸನದಲ್ಲಿ 2,17 ಲಕ್ಷ ಬೆಲೆಯ ಕೃಷಿ ಭೂಮಿಗಿದೆ. 150 ಗ್ರಾಂ ಚಿನ್ನ, ಬ್ಯಾಂಕ್ನಲ್ಲಿ 77,81,000 ಫಿಕ್ಸ್ಡ್ ಡೆಪಾಸಿಟ್. ಚೆನ್ನಂಬಿಕಾ ಎಂಟರ್ಪ್ರೈಸಸ್ ಅನ್ನೋ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ 26 ಲಕ್ಷ ಬಂಡವಾಳ ಆಗಿತ್ತು. ಇದೇ ಚೆನ್ನಂಬಿಕಾ ಹೆಸರಲ್ಲಿ ಕುಮಾರಸ್ವಾಮಿ ಅವರು ಫಿಲಂ ಪ್ರೊಡಕ್ಷನ್ ಅನ್ನ ಶುರು ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರ 2016ರ ಜಾಗ್ವಾರ್ ಮತ್ತು 2019ರ ಸೀತಾರಾಮ ಕಲ್ಯಾಣ ಸಿನಿಮಾಗಳನ್ನ ನಿರ್ಮಿಸಿದ್ರು. ಇನ್ನು ಚೆನ್ನಮ್ಮ ಅವರ ಹೆಸರಲ್ಲಿ 97,98,000 ರೂಪಾಯಿ ಸಾಲ ಕೂಡ ಇತ್ತು. ಆದ್ರೆ ಈ ಸಾಲ ಹೊರಗಿನವರದಲ್ಲ, ದೇವೇಗೌಡರು, HD ರೇವಣ್ಣ ಮತ್ತು ಕುಮಾರಸ್ವಾಮಿ ಹಾಗೂ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಂದ ಪಡೆದಂತಹ ಇಂಟ್ರಾ ಫ್ಯಾಮಿಲಿ ಲೋನ್ ಆಗಿತ್ತು. ಪವರ್ ಮತ್ತು ಹಣ ಇದ್ರೆ ಕಾಂಟ್ರವರ್ಸಿಗಳು ಫ್ರೀ ಆಗಿ ಬರ್ತವೆ. ಇನ್ನು ಚೆನ್ನಮ್ಮ ಅವರ ಲೈಫ್ ನಲ್ಲೂ 3 ದೊಡ್ಡ ಕಾಂಟ್ರವರ್ಸಿಗಳು ಇವೆ. 2001ರ ಆಸಿಡ್ ಅಟ್ಯಾಕ್, ಫೆಬ್ರವರಿ 21, 2001 ಶಿವರಾತ್ರಿ ಹಬ್ಬದ ದಿನ ಚೆನ್ನಮ್ಮ ಮತ್ತು ಅವರ ಸೊಸೆ ಭವಾನಿ ರೇವಣ್ಣ ಅವರು ಹರದನಹಳ್ಳಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು. ಆಗ ಅವರ ಸ್ವಂತ ಅಣ್ಣನ ಮಗ ಅಂದ್ರೆ ದೇವೇಗೌಡರ ಸಹೋದರ ಬಸವೇಗೌಡರ ಮಗ ಲೋಕೇಶ್ ಬಂದು ಆಶೀರ್ವಾದ ಪಡೆಯುವ ನೆಪದಲ್ಲಿ
ಚೆನ್ನಮ್ಮ ಅವರ ಮುಖದ ಮೇಲೆ ಆಸಿಡ್ ಅನ್ನ ಎರಚ್ತಾನೆ. ಇದು ಯಾವುದೇ ರಾಜಕೀಯ ಷಡ್ಯಂತ್ರ ಆಗಿರಲಿಲ್ಲ, ಬದಲಾಗಿ ಆಸ್ತಿ ವಿವಾದ ಮತ್ತು ಆರ್ಥಿಕ ಸಹಾಯ ಮಾಡಿಲ್ಲ ಅನ್ನೋ ದ್ವೇಷದಿಂದ ಆದಂತಹ ಘಟನೆ. ಈ ಅಟ್ಯಾಕ್ ನಲ್ಲಿ ಚೆನ್ನಮ್ಮ ಅವರ ದೇಹ 70% ಸುಟ್ಟು ಹೋಗುತ್ತೆ. ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ 2 ತಿಂಗಳು ನರಕ ಯಾತನೆಯನ್ನ ಅನುಭವಿಸಿ ಬದುಕುಳಿತಾರೆ. ಇನ್ನು 2002ರಲ್ಲಿ ಲೋಕೇಶ್ಗೆ 8 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಈ ಘಟನೆ ನಂತರ ಅವರು ಪಬ್ಲಿಕ್ ಲೈಫ್ ನಿಂದ ಸಂಪೂರ್ಣವಾಗಿ ದೂರ ಉಳಿತಾರೆ. ಇನ್ನು 2022ರ ಇನ್ಕಮ್ ಟ್ಯಾಕ್ಸ್ ನೋಟಿಸ್. ಸ್ನೇಹಿತರೆ, ಮಾರ್ಚ್ 2022ರಲ್ಲಿ 85 ವರ್ಷದ ಚೆನ್ನಮ್ಮ ಅವರಿಗೆ ಐಟಿ ಡಿಪಾರ್ಟ್ಮೆಂಟ್ ಕೃಷಿ ಆದಾಯದ ಬಗ್ಗೆ ನೋಟಿಸ್ ಅನ್ನ ಕೊಡುತ್ತೆ. 2023ರ ಎಲೆಕ್ಷನ್ಗೂ ಮುಂಚೆ ಬಿಜೆಪಿ ಮಾಡಿದ ರಾಜಕೀಯ ಸೇಡು ಅಂತ ಜೆಡಿಎಸ್ ಆರೋಪವನ್ನ ಮಾಡುತ್ತೆ. ಯಾಕಂದ್ರೆ ಆ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ಹಿಜಾಬ್ ಮತ್ತು ಹಲಾಲ್ ಬ್ಯಾನ್ ಬಗ್ಗೆ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ರು. ಆದ್ರೆ ಈ ಕೇಸ್ನಲ್ಲಿ ಯಾವುದೇ ಕ್ರಿಮಿನಲ್ ಚಾರ್ಜಸ್ ಪ್ರೂವ್ ಆಗಲಿಲ್ಲ. ಇನ್ನು ಸೆಪ್ಟೆಂಬರ್ 2018ರಲ್ಲಿ ಬಿಜೆಪಿ ನಾಯಕರು ದೇವೇಗೌಡರು ಮತ್ತು ಚೆನ್ನಮ್ಮ ಅವರು 10 ಎಕರೆ ಪ್ರೈಮ್ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಮಂಜೂರು ಮಾಡಿಸಿಕೊಂಡು ಅದನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಹೆಸರಿಗೆ ವರ್ಗಾಯಿಸಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಸಾಕ್ಷ್ಯಗಳನ್ನ ರಿಲೀಸ್ ಮಾಡಲಿಲ್ಲ ಮತ್ತು ಇದು ಕೋರ್ಟ್ನಲ್ಲಿ ಸಾಬೀತು ಸಹ ಆಗಲಿಲ್ಲ. ಇದೆಲ್ಲದರ ನಂತರ ಬರುವ ಫೈನಲ್ ನ್ಯೂಸ್ ಏನಂದ್ರೆ ಜುಲೈ 18, 2026 ಶನಿವಾರ ಸಂಜೆ 4 ಗಂಟೆಗೆ 85 ವರ್ಷದ ಚೆನ್ನಮ್ಮ ಅವರು ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರೋಡಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಹೇಳಿದ್ರು. ಜುಲೈ 15ರಂದು ಉಸಿರಾಟದ ತೊಂದರೆಯಿಂದ ಅವರು ಅಡ್ಮಿಟ್ ಆಗಿದ್ರು. ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಮತ್ತು ಡಾಕ್ಟರ್ ಸುನಿಲ್ ಕಾರಂತ್ ಅವರ ಟೀಮ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾಗಿತ್ತು. ಜುಲೈ 16 ಮತ್ತು 17ರಂದು ಕೇಂದ್ರ ಸಚಿವರಾಗಿದ್ದ ಕುಮಾರಸ್ವಾಮಿ ಅವರು ತಮ್ಮ ದೆಹಲಿಯ ಎಲ್ಲಾ ಮೀಟಿಂಗ್ಗಳನ್ನ ಕ್ಯಾನ್ಸಲ್ ಮಾಡಿ ತಾಯಿಯ ಜೊತೆ ನಿಂತಿದ್ರು. ಶನಿವಾರ ಸ್ವಲ್ಪ ಹುಷಾರಾಗಿದ್ದಾರೆ ಅನ್ನೋಷ್ಟರಲ್ಲಿ ಮಧ್ಯಾಹ್ನ ಅವರಿಗೆ ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು. ಅವರು ತೀರ್ಕೊಂಡಾಗ 93 ವರ್ಷದ ಮಾಜಿ ಪ್ರಧಾನಿ ದೇವೇಗೌಡರು ವೀಲ್ ಚೇರ್ ಅಲ್ಲಿ ಬಂದು 72 ವರ್ಷಗಳ ಕಾಲ ಜೊತೆಗೆಲ್ಲಿದ್ದ ಪತ್ನಿಯನ್ನ ನೋಡಿ ಕಣ್ಣೀರು ಹಾಕುವ ದೃಶ್ಯ ಎಲ್ಲರನ್ನ ಭಾವುಕರನ್ನಾಗಿಸ್ತು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಸಿಎಂ ಡಿಕೆ ಶಿವಕುಮಾರ್ ಮತ್ತು ಬಿವೈ ವಿಜಯೇಂದ್ರವರೆಗೂ ಎಲ್ಲರೂ ಕಂಬನಿಯನ್ನ ಬಿಡಿದ್ರು. ಇನ್ನು ವರದಿಗಳ ಪ್ರಕಾರ ಸೋಮವಾರ ಅವರ ಹುಟ್ಟೂರಾದ ಹಾಸನದಲ್ಲಿ ಅಂತಿಮ ಸಂಸ್ಕಾರ ನೆರವೇರುತ್ತೆ ಅಂತ ಹೇಳಲಾಗ್ತಿದೆ. ಒಬ್ಬ ಹಳ್ಳಿಯ ಹೆಣ್ಣುಮಗಳು ತನ್ನ ಗಂಡನಿಗೆ 22,000 ರೂಪಾಯಿ ಕಾಂಟ್ರಾಕ್ಟ್ ಕೊಡಿಸೋದ್ರಿಂದ ಹಿಡಿದು ಭಾರತದ ಪ್ರಧಾನಿ ಪಟ್ಟದವರೆಗೆ ಅವರ ಬೆನ್ನಿಗೆ ನಿಂತು ಆಸಿಡ್ ದಾಳಿಯಂತಹ ಭೀಕರ ಘಟನೆಗಳನ್ನ ಮೆಟ್ಟಿ ನಿಂತು ಒಂದು ಇಡೀ ರಾಜಕೀಯ ಸಾಮ್ರಾಜ್ಯದ ಮೌನ ಅಡಿಪಾಯವಾದ್ರು. ಕೆಲವರು ಇವರನ್ನ ತ್ಯಾಗಮಯಿ ಅನ್ನಪೂರ್ಣ ಅಂತಾರೆ. ಇನ್ನು ಕೆಲವರು ಕುಟುಂಬ ರಾಜಕೀಯದ ಫೈನಾನ್ಷಿಯಲ್ ಪಿಲ್ಲರ್ ಅಂತಲೂ ಕರೀತಾರೆ. ಹಾಗಾದ್ರೆ ಚೆನ್ನಮ್ಮ ಅವರ ಲೈಫ್ ಸ್ಟೋರಿ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.